ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಭವ್ಯ ಭಾರತದ ಭವಿಷ್ಯದ ಪ್ರಧಾನಮಂತ್ರಿಗಳಾಗಬೇಕೆಂದು ಕನಸು ಕಾಣುತ್ತಿರುವಂತಹ ನಮ್ಮ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಸತ್ಯವಾದಂತಹ ಮಾತುಗಳು ಕಣ್ರಿ. ಆದ್ರೆ ಪಾಪ ಎಲ್ಲೋ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿಯವರು ಬಾಯ್ ತಪ್ಪಿ ಮಾಲೂರು ಅಂತ ಹೇಳುವಂತಹ ಸ್ಥಳದಲ್ಲಿ ಮಹದೇವಪುರ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇನೆ. ಇವಾಗ ನೋಡಿ, ಆಳಂದದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೇನೆ ಬರಬೇಕಾಗಿರುವಂತಹ ಮತಗಳನ್ನ ಅಂದ್ರೆ ಮತದಾರರನ್ನ ಹುಡುಕಿ ಡಿಲೀಟ್ ಮಾಡ್ಬಿಡ್ತಿದಾರಂತೆ. ಎಂತಹ ಅದ್ಭುತವಾದಂತಹ ರಿಸರ್ಚ್ ಮಾಡಿದಾರ್ರಿ, ಎಂತಹ ಅದ್ಭುತವಾದಂತಹ ಸಂಶೋಧನೆ. ಇಂತಹ ಸಂಶೋಧಕರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಚಪ್ಪಾಳೆಯನ್ನ ತಟ್ಟಲೇಬೇಕು. ಅಲ್ಲ ಕಣ್ರಿ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಆಡಳಿತ ಇದೆ, ನಿಮ್ಮದೇ ಅಧಿಕಾರಿಗಳಿದ್ದಾರೆ, ತನಿಖೆಯನ್ನ ನಡೆಸ್ರಿ. ನ್ಯಾಯ ಕೇಳಬೇಕಾಗಿರುವಂತಹದ್ದು ನ್ಯಾಯಾಲಯದಲ್ಲಿ ಹೊರತು ರಸ್ತೆಯಲ್ಲಿ ನಿಂತ್ಕೊಂಡು ನ್ಯಾಯ ಕೇಳೋದಲ್ಲ. ನೀವುಗಳು ಯಾವ ರೀತಿಯಾಗಿ ಅಂದ್ರೆ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡಬಾರ್ದು ಅಂತ ಹೋರಾಟಗಳನ್ನ ನಡೆಸ್ತೀರಾ, ರಾಜ್ಯದಲ್ಲಿ ಬಂದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಹೇಳ್ತೀರಾ. ಇದೇನಾ ನಿಮ್ಮ ಹೈಡ್ರೋಜನ್ ಬಾಂಬ್, ಅಟಾಮ್ ಬಾಂಬ್ ಇದೇನಾ ಬ್ಲಾಸ್ಟ್ ಮಾಡುವಂತಹದ್ದು? ಅದೇನ್ ಬ್ಲಾಸ್ಟ್ ಆಗ್ತಾ ಇದಾವೋ ಟುಸ್ ಆಗ್ತಾ ಇದಾವೋ ಇಲ್ಲೇ ಜನರಿಗೆ ತುಂಬಾ ಚೆನ್ನಾಗಿ ಅರ್ಥವಾಗ್ತಿದೆ ಚೋರ್ ಯಾರು ಅಂತ. खत्म।